2026ರಲ್ಲಿ ಜೂನ್‌ವರೆಗೂ ರಿಲೀಸ್ ಆದ ಸಿನಿಮಾಗಳಲ್ಲಿ 2 ಸಿನಿಮಾಗಳು ಬಜೆಟ್‌ನ ರಿಕವರ್ ಮಾಡಿಕೊಂಡು ಪ್ರಾಫಿಟ್ ಝೋನ್‌ಗೆ ಎಂಟರ್ ಆಗಿರೋದು. ಅದರಲ್ಲಿ ಒಂದು ಸಿನಿಮಾ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ. ಯೆಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. 2026ರಲ್ಲಿ ಕನ್ನಡದಲ್ಲಿ ಒಂದು 100 ರಿಂದ 120 ಸಿನಿಮಾಗಳು ರಿಲೀಸ್ ಆಗಿದೆ ಅಂತ ಅನ್ಸುತ್ತೆ. ಅದರಲ್ಲಿ ಚೆನ್ನಾಗಿರೋ ಸಿನಿಮಾಗಳು 5 ರಿಂದ 6, ಇನ್ನೊಂದು 10 ಆವ್ರೇಜು, ಇನ್ನು ಮಿಕ್ಕಿದವೆಲ್ಲ ಮರೆತುಬಿಡಿ. ಅವುಗಳ ಬಗ್ಗೆ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ತಿಳ್ಕೊಂಡ್ರೂ ಯೂಸ್ ಇಲ್ಲ, ಯಾಕೆಂದರೆ ಅವು ನಮಗೆ ನೋಡೋಕ್ಕೆ ಎಲ್ಲೂ ಸಿಗೋದೂ ಇಲ್ಲ. ಚೆನ್ನಾಗಿರೋ ಸಿನಿಮಾಗಳೆಲ್ಲ ಬಜೆಟ್‌ನ ರಿಕವರ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಕೊಂಡಿದ್ದಾವ ಅಂತಂದರೆ ಇಲ್ಲ. ಯಾಕಂದರೆ ಅವುಗಳು ಕೂಡ ಅಷ್ಟೊಂದು ವೈಡ್ ಆಡಿಯನ್ಸ್ ಇಷ್ಟಪಡೋ ರೀತಿ ಇರಲಿಲ್ಲ ಆ್ಯಂಡ್ ಕೆಲವೊಂದು ಬಜೆಟ್ ಕೂಡ ಜಾಸ್ತಿ ಇತ್ತು. ಆದರೆ 2 ಸಿನಿಮಾಗಳು ಪ್ರಾಫಿಟ್ ಝೋನ್‌ಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಒಂದೊಳ್ಳೆ ಸಿನಿಮಾ ಮಾಡಿದರೆ ಅದನ್ನು ರೀಚ್ ಮಾಡಿಸೋ ಸಣ್ಣ ಪ್ರಯತ್ನ ಮಾಡಿದರೆ ಸಾಕು, ಅದಕ್ಕೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಈ ಸಿನಿಮಾ ಮಾಡ್ತಾ ಇರೋ ರೆಕಾರ್ಡ್ಸ್ ನಿಮಗೆ ಕ್ಲಿಯರ್ ಆಗಿ ಕನ್ವೆ ಮಾಡುತ್ತೆ. ಹೇಳ್ತೀನಿ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಥಿಯೇಟ್ರಿಕಲ್ ಬಿಸ್ನೆಸ್ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ರಿಲೀಸ್ ಆಗಿತ್ತು, ಕನ್ನಡ ಮತ್ತು ತಮಿಳಲ್ಲಿ. ಶಾಕಿಂಗ್ ವಿಚಾರ ಏನು ಅಂತಂದರೆ ಕನ್ನಡ ಕಲೆಕ್ಷನ್ಸ್ ಡೀಸೆಂಟ್ ಆಗಿ ಬಂತು, ಆದರೆ ತಮಿಳು ಕಲೆಕ್ಷನ್ಸ್ ಕನ್ನಡಕ್ಕಿಂತ ಜಾಸ್ತಿನೇ ಬಂತು. ವರ್ಡ್ ಆಫ್ ಮೌತ್ ಸಖತ್ತಾಗಿ ಸ್ಪ್ರೆಡ್ ಆಯಿತು ತಮಿಳ್ನಾಡಲ್ಲಿ. ಸೊ ಅಲ್ಲಿ ಥಿಯೇಟ್ರಿಕಲ್ ಬಿಸ್ನೆಸ್ ತುಂಬ ಸ್ಟ್ರಾಂಗ್ ಕಲೆಕ್ಷನ್ಸ್ನ ತಂದುಕೊಡ್ತು. ತಾಯಿ ಕೇಳವಿ ಬರಲಿಲ್ಲ ಅಂತಂದಿದ್ರೆ ಇನ್ನೂ ಮಸ್ತ್ ಕಲೆಕ್ಷನ್ಸ್ ಮಾಡಿರೋದು ತಮಿಳ್ನಾಡಲ್ಲಿ ಈ ಸಿನಿಮಾ. ಇವಾಗ OTT ಬಿಸ್ನೆಸ್ ವಿಚಾರಕ್ಕೆ ಬರೋಣ. ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಮತ್ತು ತಮಿಳಲ್ಲಿ ರಿಲೀಸ್ ಆಯಿತು. ರಿಲೀಸ್ ಆಗಿ 1 ಮಂತ್ವರೆಗೂ ಟಾಪ್ 3ಯಲ್ಲಿ ಟ್ರೆಂಡಿಂಗಲ್ಲಿತ್ತು. ಇವನ್ ಇವತ್ತಿಗೂ ಕೂಡ ಟಾಪ್ 5ಯಲ್ಲಿದೆ. ದಿ ಬಾಯ್ಸ್ ರಿಲೀಸ್ ಆಗಿದ್ದ ಟೈಮ್ನಲ್ಲಿ ಅಂಥ ಸೀರೀಸ್ನು ಬೀಟ್ ಮಾಡಿ ವ್ಯೂಸ್ನ ತೊಗೊಂಡಿದೆ ಅಂತಂದರೆ ಅದು ನಮ್ಮ ಕನ್ನಡ ಸಿನಿಮಾ. ತುಂಬ ಖುಷಿಯಾಗುತ್ತೆ ಈ ವಿಚಾರ ಕೇಳಿದರೆ. ಡಿಸರ್ವ್ ಮಾಡುತ್ತೆ ಈ ಫಿಲ್ಮ್ ಅದನ್ನು. 10 ಕೋಟಿ ನಿಮಿಷಗಳ ಕಾಲ ಸ್ಟ್ರೀಮ್ ಆಗಿತ್ತು ಜಸ್ಟ್ 20 ದಿನಗಳಲ್ಲಿ. ರೀಸೆಂಟಾಗಿ ಬಂದ ಅಪ್ಡೇಟ್ ಏನಂದರೆ 150 ಮಿಲಿಯನ್ ಪ್ಲಸ್ ಮಿನಿಟ್ಸ್ ಸ್ಟ್ರೀಮ್ ಆಗಿದೆ ಪ್ರೈಮ್ನಲ್ಲಿ. ಏನು ತಮಾಷೆನ, ದೊಡ್ಡ ದೊಡ್ಡ ಸೀರೀಸ್ಗಳು ಬಂದು ಪ್ಯಾನ್ ಇಂಡಿಯನ್ ಮೂವೀಸ್ಗಳೆಲ್ಲ ಬಂದವು. ಅವು ಬಂದ್ರೂ ಕೂಡ ನಮ್ಮ ಕನ್ನಡದ ಒಂದು ಫಿಲ್ಮ್ ಆಲ್ ಓವರ್ ಇಂಡಿಯಾ ಸೌಂಡ್ ಮಾಡ್ತಿದೆ ಅಂತಂದರೆ, ಆ್ಯಂಡ್ ಅದು ಅಲ್ಲದೆ ಹಿಂದಿಲೂ ರಿಲೀಸ್ ಆಗಿದೆ. ನಾರ್ತಿಂದ ಸಿಕ್ಕಾಪಟ್ಟೆ ವ್ಯೂವರ್ಶಿಪ್ ಬರ್ತಾ ಇದೆ. ನೋಡಿದವ್ರು ಎಲ್ಲರೂ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ತೆಲುಗು ವರ್ಷನ್ ಈ ಮಂತ್ ರಿಲೀಸ್ಗೆ ಪ್ಲ್ಯಾನ್ ಆಗಿದೆ. ಡಬ್ಬಿಂಗ್ ಕೆಲಸಗಳು ನಡೀತಾ ಇದೆಯಂತೆ. ಅಲ್ಲಿ ಬಂದ ಮೇಲೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತೆ. ಇದೆಲ್ಲ ಸಿಕ್ಕಾಗ ಆಟೋಮೆಟಿಕ್ ಆಗಿ ಅವ್ರಿಗೂ ಒಳ್ಳೆ ಇನ್ವೆಸ್ಟರ್ಸ್ ಸಿಗ್ತಾರೆ ನೆಕ್ಸ್ಟ್ ಅವ್ರು ಮಾಡೋ ಸಿನಿಮಾಗಳಿಗೆ. ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ಕನ್ನಡ ಸಿನಿಮಾಗಳನ್ನು OTT ಅವರು ತಗೋತಾ ಇಲ್ಲ, ಪೇಪರ್ ವ್ಯೂ ಅಂತಾರೆ, ಅದು ಇದು ಏನೇನೋ ವೀಡಿಯೋಸ್ ನೋಡ್ತಿದ್ದೆ. ಅದಂಗಲ್ಲ. ಅವ್ರಿಗೂ ಒಳ್ಳೆ ಸಿನಿಮಾ ಬೇಕು, ಜನ ನೋಡೋವಂತಹ ಸಿನಿಮಾಗಳು ಬೇಕು, ಆವಾಗಲೇ ಅವ್ರಿಗೂ ಬಿಸ್ನೆಸ್ ಆಗೋದು ಅಲ್ವಾ. ಇವಾಗ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಚೆನ್ನಾಗಿ ಓಡಿದೆ ಪ್ರೈಮಲ್ಲಿ. ಆ್ಯಕ್ಚುಲ್ ಆಗಿ ಹೇಳಬೇಕಂತಂದರೆ ಥಿಯೇಟ್ರಿಕಲ್ ರೆವೆನ್ಯೂಗಿಂತ ಜಾಸ್ತಿ ರೆವೆನ್ಯೂ ಬಂದಿರೋದು ಇವ್ರಿಗೆ OTTಲಿ. ಸೊ ಸಿನಿಮಾ ಫಸ್ಟ್ ಚೆನ್ನಾಗಿ ಮಾಡಿದರೆ ಈ ನಂಬರ್ಸ್ಗಳೆಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕಷ್ಟೇ ನಮ್ಮವರು. ಇಷ್ಟೆಲ್ಲ ನಂಬರ್ಗಳು ಸುಮ್ಮನೆ ಬರಲ್ಲ, ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಬರುತ್ತೆ. ಸೊ ಇಲ್ಲಿ ಬಂದಿದೆ ಅಂತಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ಆದರೂ ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂತಂದರೆ ಸಿಂಪಲ್ ಆಗಿ ಒಂದು 3 ಮುಖ್ಯ ಕಾರಣಗಳನ್ನು ಹೇಳ್ಬಿಡ್ತೀನಿ ನೋಡಿ. ರೀಸನ್ 1, ದಿ ಜಾನರ್ ರಿಯಲಿಸ್ಟಿಕ್ ಕ್ರೈಮ್ ಥ್ರಿಲ್ಲರ್. ಶಿವಮೊಗ್ಗದ ಒಂದು ರೂರಲ್ ಬ್ಯಾಕ್ ಡ್ರಾಪಲ್ಲಿ ಸರಣಿ ಕೊಲೆಗಳು ಶುರುವಾಗುತ್ತೆ. ಅದನ್ನು ಸೀತಾರಾಮ್ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಕತೆ. ಮಲಯಾಳಂ ಸಿನಿಮಾಗಳ ಥರ ರಿಯಲಿಸ್ಟಿಕ್ ಸಿನಿಮಾಗಳು ನಮ್ಮಲ್ಲಿ ಬರಲ್ವಾ ಅನ್ನೋ ಪ್ರಶ್ನೆಗೆ ಈ ನಮ್ಮ ಕನ್ನಡದ ಸಿನಿಮಾ ಉತ್ತರ ಅಂತ ನಾನು ಹೇಳ್ತೀನಿ. ತುಂಬಾ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಇನ್ವೆಸ್ಟಿಗೇಷನ್ ಪ್ರೊಸೀಡಿಂಗ್ಸ್ನ ತಗೊಂಡು ಹೋಗಿದ್ದಾರೆ. ತುಂಬಾ ಗ್ರೌಂಡೆಡ್ ಆಗಿ ಇಟ್ಟಿದ್ದಾರೆ. ಜಸ್ಟ್ 1 ಗಂಟೆ 56 ನಿಮಿಷ ಸಿನಿಮಾ. ತುಂಬಾ ಕ್ರಿಸ್ಪಾಗಿ ಶುರುವಾಗುತ್ತೆ, ತುಂಬಾ ಕ್ರಿಸ್ಪಾಗಿ ಮುಗಿದೋಗುತ್ತೆ. ರೀಸನ್ 2, ಗೆಸ್ಸಿಂಗ್ ಗೇಮ್. ಸೀರಿಯಲ್ ಕಿಲ್ಲರ್ ಸಿನಿಮಾಗಳಲ್ಲಿ ಅದೊಂಥರ ಮಜಾ. ಯಾರು ಕೊಲೆಗಾರ, ಯಾಕೆ ಮಾಡಿರ್ಬೋದು, ಏನು ಅನ್ನೋದನ್ನೆಲ್ಲ ಗೆಸ್ ಮಾಡ್ಕೊಂಡು ಕೂರೋದು ಸಿನಿಮಾ ನೋಡುವಾಗ. ಸಿನಿಮಾದ ಕೊನೆ 20 ನಿಮಿಷದವರೆಗೂ ನೀವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ನೀಟಾಗಿ ಗ್ರಿಪ್ಪಿಂಗ್ ಆಗಿ ಸ್ಕ್ರೀನ್ ಪ್ಲೇನ ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ನ ಕೂಡ ತೊಗೊಂಡು ಬಂದಿದ್ದಾರೆ. ರೀಸನ್ 3, ಸಿನಿಮಾ ಸ್ವಲ್ಪ ಡಾರ್ಕ್ ಇದೆ. ಅಂದರೆ ಸಿನಿಮಾದ ಮೇನ್ ಎಮೋಷನ್ ಏನಿದೆ ಅಂದರೆ ಸೀರಿಯಲ್ ಕಿಲ್ಲರ್ ಅಂದ ತಕ್ಷಣ ರೀಸನ್ ಇರಬೇಕಲ್ವಾ. ಸೊ ಆ ರೀಸನ್ ರಿವೀಲ್ ಆದಾಗ ಸಿನಿಮಾ ಡಾರ್ಕ್ ಅನ್ನಿಸ್ತಾ ಹೋಗುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಒಂದು ಸಣ್ಣ ಘಟನೆ ಒಬ್ಬ ಸೀರಿಯಲ್ ಕಿಲ್ಲರ್ನ ಹುಟ್ಟು ಹಾಕ್ಬಿಡುತ್ತಲ್ಲ ಅನ್ನೋ ಒಂದು ಥಾಟ್ ಮೈಂಡಲ್ಲಿ ಸಿನಿಮಾ ಮುಗಿದ ಮೇಲೂ ಉಳಿಯುತ್ತೆ. ಒಂದೊಳ್ಳೆ ಸಿನಿಮಾ ಬಗ್ಗೆ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ ಅಂತ ಒಂದು ಸಣ್ಣ ಕೊರಗಿತ್ತು, ಬಟ್ ಇವಾಗ ಅದ್ರ ಬಗ್ಗೆ ಮಾತಾಡೋ ಹಾಗಾಯಿತು. ಸಿನಿಮಾನ ಇನ್ನು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಖಂಡಿತ ನಿಮಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಡಿಸಪಾಯಿಂಟ್ ಅಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ, ಬರೆದು ಕೊಡ್ತೀನಿ. ಸೊ ಇದಿಷ್ಟು ನನಗೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಬಗ್ಗೆ ಹಂಚ್ಕೋಬೇಕು ಅಂತ ಅನಿಸಿದ ಕೆಲವೊಂದು ವಿಚಾರಗಳು.
ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.